ಎಲ್ರಿಗೂ ನಮಸ್ಕಾರ. ಈಗ ನಾವು ಬರೀ ವಾಕ್ ಮಾಡಿ ನನ್ನ ಬಾಡಿನ ಮೇಂಟೈನ್ ಮಾಡ್ತೀನಿ ಅಥವಾ ನಾನು ಸಣ್ಣ ಆಗ್ತೀನಿ ಅಂತ ಯಾರು ಇರ್ತಾರೆ, ತೂಕ ಕಮ್ಮಿ ಮಾಡ್ಕೋಬೇಕು ಅಂತ, ಅವ್ರಿಗೆ ಕೆಲವೊಂದು ಸಜೆಷನ್ಗಳು ನನ್ನ ಕಡೆಯಿಂದ. ಇದು ನೀವು ಮನೆ ಅಂತ ಅನ್ಕೊಳ್ಳೋಣ. ನೀವೇನು ಮಾಡ್ತಿರ್ತೀರಿ, ಇಷ್ಟು ದಿನ ಇಲ್ಲೊಂದು ಪಾರ್ಕು, ಅದರಲ್ಲೇ ರೌಂಡ್ 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 ವಾಕ್ ಮಾಡ್ತಾ ಇರ್ತೀವಿ, ಅಥವಾ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಮಾಡ್ತಿರ್ತೀವಿ. ನನ್ನ ಸಜೆಷನ್ ಏನಂದರೆ, ನಿಮ್ಮ ಮನೆಯಿಂದ ಹೊರಟು ವಾಪಸ್ ಮನೆಗೆ ಬೇರೆ ದಾರಿನಲ್ಲಿ ಈಗ ಬರಬೇಕು ಒಂದು ರೌಂಡ್. ಆ ರೀತಿ ಆಪ್ಷನ್ ನಿಮಗಿದ್ರೆ, ಇಲ್ಲ ಅಂದರೆ ಮನೆಯಿಂದ ಬೇರೆ ಕಡೆಗೆ ಎಲ್ಲರೂ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ನೀವು ವಾಪಸ್ ಬರೋಷ್ಟೊಳಗೆ ಅಷ್ಟೇ ಕಿಲೋಮೀಟರ್ ಆಗುತ್ತೆ. ಈಗ ಎಕ್ಸಾಂಪಲ್ 5 ಕಿಲೋಮೀಟರ್ ನೀವು ನಡ್ಕೊಂಡು ಹೋದ್ರಿ ಅಂತ ಅಂದರೆ, ನಿಮಗೆ ವಾಪಸ್ ಮನೆಗೆ ಬರಲಿಕ್ಕೆ ಮತ್ತಷ್ಟೇ 5 ಕಿಲೋಮೀಟರ್ಸ್ ಆಗುತ್ತೆ. 5 + 5 ನಮಗೆ ಅಲ್ಲೇ 10 ಕಿಲೋಮೀಟರ್ಸ್ ಆಗೋಯ್ತು. 10 ಕಿಲೋಮೀಟರ್ಸ್ ಅಂದರೆ ನಮಗೆ ಮಿನಿಮಮ್ ಒಂದು 12,000 ಸ್ಟೆಪ್ಸ್ ಆಗಿರುತ್ತೆ. ಅಲ್ಲಿ ನೀವು 12K ಸ್ಟೆಪ್ಸ್ನ ವಾಕ್ ಮಾಡೋಂಗಾಗುತ್ತೆ. ಆಯಿತಾ? ಇದನ್ನ ಬಿಸಿಲು ಕಮ್ಮಿ ಇದ್ದಾಗ ಮಾಡ್ಕೊಂಡ್ರೆ ಒಳ್ಳೆಯದು ಈ ಸೀಸನಲ್ಲಿ. ಇನ್ನು ಅದು ಬಿಟ್ಟರೆ, ಈಗ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಬೇಕು. ಇದರಲ್ಲಿ ಏನಾಗುತ್ತೆ, ಬಾಡಿ ಶೇಪ್ ಉಳಿಯುತ್ತೆ, ಬಾಡಿ ಶೇಪ್ ಆಗಿರುತ್ತೆ, ಆದರೆ ನಮಗೆ ಕ್ಯಾಲೋರೀಸ್ ಅಷ್ಟೊಂದು ಬರ್ನ್ ಆಗಿರಲ್ಲ. ಸೊ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗಬೇಕಂತಂದರೆ ನಾವು ಸ್ಟೆಪ್ಸ್ನ ಹತ್ತಬೇಕು, ಅಥವಾ ಟ್ರೆಕ್ಕಿಂಗ್ ಹೋಗ್ತೀವಲ್ಲ ಆ ರೀತಿ, ಅಂದರೆ ಬೆಟ್ಟ ಹತ್ತೋದು ಈ ರೀತಿ. ಇದು ನನಗೆ ಇತ್ತೀಚೆಗೆ ರಿಸಲ್ಟು ಸಿಕ್ಕಿದ್ದು. ನಾನು ಚಾಮುಂಡಿ ಬೆಟ್ಟನ ಹತ್ತುತ್ತಾ ಇದ್ದೀನಿ. ನಾನು ಏನು ವಾಕ್ ಮಾಡ್ತಿದ್ದೆ ಅಥವಾ ಎಕ್ಸಸೈಸ್ ಮಾಡ್ತಿದ್ದೆ ಜೊತೆಗೆ, ಅದಕ್ಕಿಂತ ಜಾಸ್ತಿ ನನಗೆ ಇದರಿಂದ ಜಾಸ್ತಿ ರಿಸಲ್ಟ್ ಸಿಕ್ಕಿದೆ. ಸೊ ಜಾಸ್ತಿ ಕ್ಯಾಲೋರೀಸ್ನ ನೀವು ಬೆಟ್ಟ ಹತ್ತೋದ್ರ ಮುಖಾಂತರ ಕಮ್ಮಿ ಮಾಡ್ಕೋಬಹುದು. ಇದು ಬಿಟ್ಟರೆ ಒಂದು ಟಿಪ್ಸ್ ಏನಂದರೆ, ಲೇಡೀಸ್ಗೆ ಕಾಮನ್ ಆಗಿ ಸೀರೆ ಹಾಕೊಂಡು ನಡೀತಾ ಇರ್ತಾರೆ. ಎಷ್ಟೋ ಜನ ಸೀರೆ ಬಿಟ್ಟು ಬೇರೆ ಏನು ಕಾಸ್ಟ್ಯೂಮ್ ಹಾಕಲ್ಲ. ಅಂಥವ್ರಿಗೆ ಏನಾಗುತ್ತೆ, ನಮಗೆ ಲೇಡೀಸ್ಗೆ ಇದು ನಮ್ಮ ಲೆಗ್ಸ್ ಅಂತ ಅನ್ಕೊಳ್ಳೋಣ. ನಮಗೆ ತೊಡೆ ಭಾಗ ತುಂಬ ದಪ್ಪ ಇರುತ್ತೆ, ಸಾಮಾನ್ಯವಾಗಿ ಎಲ್ರಿಗೂ ಹಾಗೆ ಇರುತ್ತೆ. ನಾವೀಗ ವಾಕ್ ಮಾಡುವಾಗ ಈ ಭಾಗ ಒಂದಕ್ಕೊಂದು ಟಚ್ ಆಗಿ ಇರಿಟೇಷನು, ಅಲರ್ಜಿ, ಮತ್ತೆ ಅಲ್ಲಿ ಚಿಕ್ಕ ಪುಟ್ಟ ಗಾಯಗಳ ಥರ ಆಗಿರುತ್ತೆ. ಮತ್ತೆ ಮಾರನೇ ದಿನ ವಾಕೇ ಮಾಡೋಕ್ಕಾಗಲ್ಲ, ಮತ್ತೆ ಬ್ರೇಕ್ ತಗೊಂಡು ಅದ್ರ ನೆಕ್ಸ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ನನ್ನ ಸಜೆಷನ್ ಏನಂತಂದರೆ, ಲೆಗ್ಗಿನ್ಗಳನ್ನ ಯೂಸ್ ಮಾಡೋದು. ಈಗ ಸೀರೆ ಒಳಗಡೆಗೆ ವಾಕ್ ಮಾಡುವಾಗ ಮಾತ್ರ ಲೆಗ್ಗಿನ್ ಹಾಕೊಂಡು ನಡ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದು ತೆಗೆದು ಹಾಕ್ಬಿಡಿ. ಆ ರೀತಿ ಅವಾಗ ಏನಾಗುತ್ತೆ, ಅದು ತೊಡೆ ಟಚ್ ಆಗಿ ಗಾಯ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಇನ್ನು ಶೂ, ಒಂದು ಕಂಫರ್ಟಬಲ್ ಶೂ ಹಾಕೊಳ್ಳೋದು ಇದು ಬೇಸಿಕ್, ಎಲ್ಲರಿಗೂ ಗೊತ್ತೇ ಇರುತ್ತೆ. ಮೆನ್ಸು ಕೂಡ ಅಷ್ಟೇ, ದಯವಿಟ್ಟು ಜೀನ್ಸ್ಗಳನ್ನ ಅವಾಯ್ಡ್ ಮಾಡಿ. ಜೀನ್ಸಲ್ಲಿ ಏನಾದರೂ ವಾಕ್ ಮಾಡ್ತಾ ಇದ್ದರೆ, ಬಿಕಾಸ್ ಏನಾದರೂ ಸ್ಟ್ರೆಚಬಲ್ ಇದ್ರೆ ಒಳ್ಳೆಯದು. ಜೀನ್ಸ್ ಅಷ್ಟು ಸ್ಟಿಚಬಲ್ ಇರಲ್ಲ, ಮತ್ತು ತುಂಬ ಟೈಟ್ ಇರುತ್ತೆ ಕೆಲವೊಂದು ಸಲ, ಅದು ವಾಕಗಷ್ಟು ಒಳ್ಳೆಯದಲ್ಲ. ಅದು ಬಿಟ್ಟರೆ ಇನ್ನೊಂದು, ಈಗ ಮೆನ್ಸ್ ಏನಾಗುತ್ತೆ, ಇದು ಅವ್ರದ್ದು ಲೆಗ್ ದಪ್ಪ ಕರೆಕ್ಟಾಗಿರುತ್ತೆ. ಹ್ಯಾಂಡ್ಸ್ ಅಂತ ಅಂದ್ಕೊಳ್ಳೋಣ, ಅದು ಕೂಡ ದಪ್ಪ ಕರೆಕ್ಟಾಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರೋದು, ಈ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಹೀಗೆ ಈ ಶೋಲ್ಡರು ಅಷ್ಟೇ, ಅದೇನು ಅಷ್ಟೊಂದು ದಪ್ಪನೇ ಇರಲ್ಲ, ಅದು ಬ್ರಾಡ್ ಇರಲ್ಲ, ಇಷ್ಟೇ ಇರುತ್ತೆ. ಯಾಕೆ ಈ ಹೊಟ್ಟೆ ಅಥವಾ ಇಷ್ಟೇ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ ಕೆಲವೊಬ್ಬರಿಗೆ ಅಂದರೆ, ಮ್ಯಾಕ್ಸಿಮಮ್ ರೀಸನ್ ಒಂದಾರು ಕೆಲವೊಬ್ರಿಗೆ ಕರುಳಿನ ಸಂಬಂಧ ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅದು ಅವ್ರಿಗೆ ಗೊತ್ತಿರುತ್ತೆ. ಅದು ಬಿಟ್ಟರೆ ಕೆಲವೊಬ್ರಿಗೆ ಏನು ರೀಸನ್ ಇರುತ್ತೆ ಅಂದರೆ, ನೈಟ್ ಟೈಮು ಲೇಟಾಗಿ ಊಟ ಮಾಡ್ತಾ ಇರ್ತಾರೆ, ಅಥವಾ ಊಟ ಮಾಡಿದ ತಕ್ಷಣ ಮಲಗ್ತಾ ಇರ್ತಾರೆ. ದಯವಿಟ್ಟು ಅವ್ರ ಅಭ್ಯಾಸನ ಇವಾಗಲೇ ಬಿಟ್ಬಿಡಿ. ಸಾಧ್ಯ ಆದಷ್ಟು ನೈಟ್ ಊಟ ಮಾಡಿಲ್ಲ ಅಂದರೆ ಏನೂ ಆಗಲ್ಲ, ಊಟ ಬಿಟ್ಟರು. ಅದನ್ನು ಬಿಟ್ಟರೆ, ಇಲ್ಲ 7 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ. 7 ಗಂಟೆ ಒಳಗಡೆ ಊಟ ಮಾಡಿದರೆ ಮಲಗೋದು 9 ಗಂಟೆ 10 ಗಂಟೆ ಅಂತಂದರೆ ಅಲ್ಲಿಗದು ಅಷ್ಟರೊಳಗಡೆ ಡೈಜೆಷನ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಆ ಹೊಟ್ಟೆ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಏಕೆಂತಂದರೆ ಎಲ್ಲ ಅಂಗಾಂಗಗಳು ಅಥವಾ ಅದು ದಪ್ಪ ಕರೆಕ್ಟಾಗಿದ್ದು, ಹೊಟ್ಟೆ ಮಾತ್ರ ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಏನೋ ಅನ್ಹೆಲ್ದಿ ಥರ ಕಾಣಿಸ್ತಾ ಇರ್ತಾರೆ. ಇದು ಈ ಒಂದು ಶೇಪು ಮ್ಯಾಕ್ಸಿಮಮ್ ಮೆನ್ಸಲ್ಲಿ ನೋಡ್ತೀವಿ ನಾವು. ಇನ್ನು ಲೇಡೀಸಿಗೆ ಅವ್ರಿಗೆ ಹೇಗಿರುತ್ತೆ ಅಂತ ಅಂದರೆ, ಕೆಲವೊಬ್ಬರಿಗೆ ಕಾಲು ಮಾತ್ರ ಸಣ್ಣ ಇರುತ್ತೆ, ಅಪ್ಪರ್ ಬಾಡಿ ದಪ್ಪ ಇರುತ್ತೆ. ಆ ರೀತಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ. ಏನಾದ್ರು ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಆ ಒಂದೆಲ್ಲ ಮಿಸ್ಟೇಕ್ಸ್ನ ನಾವು ಸರಿ ಮಾಡ್ಕೊಳ್ಬೋದು. ಇನ್ನು ಅದು ಬಿಟ್ಟರೆ ಕೈ ಕಾಲು ಎಲ್ಲ ಶೇಪು ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ. ಈ ಹೊಟ್ಟೆ ಮಾತ್ರ ಊಟ ಮಾಡಿದ ತಕ್ಷಣ ದಪ್ಪ ಆಗುತ್ತೆ. ಅಂದರೆ ಎಕ್ಸಸೈಸ್ ಮಾಡಿ ಅಥವಾ ವರ್ಕೌಟ್ ಮಾಡಿ ಏನಾದರೂ ಮಾಡಿ
ಅವಾಗ ಏನಂತ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಿರಲ್ಲ. ಅದೇ ಊಟ ಮಾಡಿದ ತಕ್ಷಣ ದಪ್ಪ ಅನ್ನೋ ಫೀಲ್ ಆಗುತ್ತೆ. ಅದಕ್ಕೆಲ್ಲ ರೀಸನ್ಸ್ ಇರುತ್ತೆ. ಇಂಟರ್ನಲ್ ರೀಸನ್ ಇದೆ, ಮತ್ತು ನಾವು ತಗೊಳ್ಳೋ ಊಟದ್ದು ವ್ಯತ್ಯಾಸಗಳಿರುತ್ತೆ. ಅದನ್ನೆಲ್ಲ ಇನ್ನೊಂದಿನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಾನು ಮಾಡಿನೂ ರಿಸಲ್ಟ್ ಸಿಗಲ್ಲ ಅನ್ನೋದು ಕೂಡ ಅದೇ ರೀಸನ್ಗೆ. ನಮಗೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಸರಿ ಮಾಡಿಕೊಂಡ್ರೆ ನಾವು ಬೇಗ ವೆಯ್ಟ್ ಲಾಸ್ ಮಾಡ್ಬೋದು, ಮತ್ತು ಇಂಚಸ್ ಕೂಡ ಲಾಸ್ ಮಾಡ್ಕೋಬಹುದು. ಇದಿಷ್ಟು ನನ್ನ ಕಡೆಯಿಂದ ಸಜೆಷನ್ಸ್. ಇದು ಇನ್ನೂ ಡೀಪಾಗಿ ಮಾತಾಡಬೇಕು ಅಥವಾ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಅದು ತುಂಬ ಟೈಮ್ ಬೇಕು. ಇದನ್ನು ಶಾರ್ಟಾಗಿ ಇಷ್ಟು ಟೈಮಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಟೈಮು ಇನ್ನೂ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದ್ರೂ ಡೌಟ್ಸ್ ಇದ್ದರೆ ಅಥವಾ ಏನಾದ್ರು ಕೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ನಮಸ್ಕಾರ. ಬಾಯ್ ಬಾಯ್.